ಚಿನ್ನ ಖರೀದಿಸಿ ವಂಚಿಸಿದ ವರ್ತೂರ್ ಪ್ರಕಾಶ್ ಆಪ್ತೆಯನ್ನ ಬಂಧನ ಮಾಡಲಾಗಿದೆ. 2 ಕೆಜಿ ಚಿನ್ನ ಖರೀದಿಸಿ 2,42,00,000 ರೂಪಾಯಿ ವಂಚಿಸಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ. ಗಣ್ಯರ ಹೆಸರನ್ನ ಬಳಸಿ ಕೋಟ್ಯಾಂತರ ಮೌಲ್ಯದ ಆಭರಣ ಖರೀದಿ ಮಾಡಿದ್ದಾರೆ. ಪುಲಕೇಶಿನಗರ ಪೊಲೀಸರಿಂದ ಆರೋಪಿ ಶ್ವೇತಾ ಗೌಡ ಅವರ ಬಂಧನ ಆಗಿದೆ. ಆರೋಪಿ ಮಹಿಳೆಯಿಂದ ಚಿನ್ನ, ಕಾರು ಸೇರಿದಂತೆ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರತಿಷ್ಠಿತರ ಹೆಸರುಗಳನ್ನು ಬಳಸಿಕೊಳ್ಳೋದು, ಚಿನ್ನ ಖರೀದಿ ಮಾಡೋದು. ನಾನು ಚಿನ್ನದ ವ್ಯಾಪಾರ ಮಾಡ್ತೀನಿ, ನನಗೆ ಹೋಲ್ಸೇಲ್ ದರದಲ್ಲಿ ಚಿನ್ನ ಕೊಡಿ, ಈಗ ಸಾಲವಾಗಿ ಕೊಡಿ, ಬಿಸ್ನೆಸ್ ಮಾಡಿದ ನಂತರ ದುಡ್ಡು ಬರುತ್ತೆ, ಆಮೇಲೆ ನಿಮಗೆ ಕೊಡ್ತೀನಿ, ಈ ಥರದನ್ನು ಹೇಳಿ 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 2 ಕೆಜಿ ಚಿನ್ನ, ಮೌಲ್ಯ ಎಷ್ಟು? 2.5 ಕೋಟಿಯಷ್ಟು, 2,42,00,000 ರೂಪಾಯಿ ಮೌಲ್ಯದ ಚಿನ್ನವನ್ನು ವಂಚನೆ ಮಾಡಿದ್ದಾರೆ. ಯಾರಿಕೆ? ಈಕೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಗಣ್ಯರ ಹೆಸರನ್ನು ಬಳಸಿ ಕೋಟ್ಯಾಂತರ ಮೌಲ್ಯದ ಆಭರಣವನ್ನು ಖರೀದಿ ಮಾಡಿದ್ದಾರೆ. ಪುಲಕೇಶಿನಗರ ಪೊಲೀಸರು ಆರೋಪಿ ಶ್ವೇತಾ ಗೌಡ ಅವರನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ಅವರಿಂದ ಚಿನ್ನ, ಕಾರು, ಇನ್ನಿತರ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಈಕೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ರು, ಸಮಾಜ ಸೇವೆ ಮಾಡಿಕೊಳ್ತಾ ಇದ್ರಂತೆ. ಸುಲಭವಾಗಿ ಹಣ ಸಂಪಾದಿಸೋದಕ್ಕೆ ಅಡ್ಡದಾರಿ ಹಿಡಿದಿದ್ರು ಆರೋಪಿ. ಇಲ್ಲಿ ಸುಲಭವಾಗಿ ದುಡ್ಡು ಗಳಿಸಬಹುದು ಅಂತ ಚಿನ್ನಾಭರಣ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಹೇಳಿ ಚಿನ್ನಾಭರಣ ವ್ಯಾಪಾರಿಗಳಿಗೆ ವಂಚನೆ ಮಾಡ್ತಾ ಇದ್ರು. ವ್ಯಾಪಾರಿಗಳಿಂದ ಸಗಟು ದರದಲ್ಲಿ ಆಭರಣವನ್ನು ಖರೀದಿ ಮಾಡ್ತಾ ಇದ್ರು, ಅಂದರೆ ಹೋಲ್ಸೇಲ್ ದರದಲ್ಲಿ. ಈ ಹಿಂದೆ ಇದೇ ರೀತಿ ವ್ಯಾಪಾರಿಗೆ ಮೋಸ ಮಾಡಿ ಸಿಕ್ಕಾಕೊಂಡಿದ್ರು. ಇದು ಮೊದಲ ಬಾರಿಯಲ್ಲ, ಇದು ಪ್ರಥಮ ಅಲ್ಲ, ಈ ಹಿಂದೆಯೂ ಕೂಡ ಆಗಿತ್ತು. ಆ ಪ್ರಕರಣದಲ್ಲಿ ಶ್ವೇತಾ ಗೌಡ ಬಂಧಿಸಿದ್ರು ಪೊಲೀಸರು, ಮತ್ತೆ ರಿಲೀಸ್ ಮಾಡಿದ್ರು. ಈಗ ಮತ್ತೊಮ್ಮೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.